ಬರ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಾನು ಇನ್ನೂ ಫಿಕ್ಸ್ ಆಗಿಲ್ಲ ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು. ಬಿಸಿ ಮುದ್ದೆ, ಮೀನ್ ಸಾರ್ ರೆಡಿ ಫ್ರೆಂಡ್ಸ್. ಶಿವಕುಮಾರ್ ಬ್ಯೂಟಿ ಕೇರ್ ಎಲ್ಲೋ ಮಿಸ್ ಹೊಡಿತಾ ಇದೆ. ಪೆಡಿಕ್ಯೂರ್ ಮೆನಿಕ್ಯೂರ್ ನಿಜ ಹೋದ ವರ್ಷ ತೊಳೆದಿರೋ ಮಕ್ಕನೇ ಇದು. ಬೆಳಗಾಗ್ತಾರ ಫೀಲ್ ಆಗ್ತೈತಾ? ಕರ್ರಗುಟ್ಟೈತ್ ಮುಗ, ಏನ್ ಮೂಗೆತ್ತದ್ ಬಿಡು ಅನ್ಕೋಬಿಟ್ಟವ್ರ ತಾನೆ. ನಿನ್ ಮುಖ ನನ್ ಕೈ ಕೊಟ್ಮೇಲೆ ನಿನ್ ಮುಖ ನೀನ್ ಮರ್ತು ಬಿಡು. ಆಗ್ಲೇ ಬಾಂಡ್ಲಿ 1.5 ಎಕರೆ ಹೋಗೇ ಬಿಟ್ಟೈತಿ ಇಲ್ಲಿ. ಅಳ್ಬಿಡ ಕಣ ಅಳ್ಬಿಡ. ಈ ಪಾದ ಕೊಳೆ ಪಾದ. ನನ್ಗೊಬ್ಬ ಕಸ್ಟಮರ್ ಸಿಕ್ಬೇಕು ಬ್ಯೂಟಿ ಕೇರ್ ಮಾಡಕ್ಕೆ ಅಂತ. ನಮ್ ಮನೇಲೆ ಅವರೇ ಕಸ್ಟಮರ್. ನಾನೇನಯ್ಯ ತಪ್ಪು ಮಾಡ್ದೆ? ಪೆಡಿಕ್ಯೂರ್ ನಡೀತಾ ಐತೆ ಕೆಳಗೆ. ಪೆಡಿಕ್ಯೂರು ಮೆನಿಕ್ಯೂರು ಎಲ್ಲ ಕೇರು ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನನ್ನ ಎಕ್ಸ್ಪೆರಿಮೆಂಟ್ಗೆ ಪಾದಗಳು ರೆಡಿ ಆಗಿದೆ. ಬ್ಯೂಟಿಷಿಯನ್ಗೆ ಇಂಥ ಕಸ್ಟಮರು ಯಾವತ್ತೂ ಸಿಗಬಾರ್ದು ಫ್ರೆಂಡ್ಸ್. ಅವಾಗ ಈ ಥರ ಪಾದನ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಒಂದು 20 ನಿಮಿಷದಲ್ಲಿ ಅದೆಲ್ಲ ಕಮ್ಮಿ ಆಗೋಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹ್ಯಾಪಿ ಸಂಡೇ ಫ್ರೆಂಡ್ಸ್. ಸಂಡೇ ಫನ್ ಡೇ, ನಾನ್ ವೆಜ್ ಡೇ, ಎಲ್ಲ ಡೇ ಇವತ್ತು. ಅದಕ್ಕೆ ಖುಷಿಯಾಗಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಖುಷಿಯಾಗಿ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ನು, ನಮ್ಮ ಮನೇಲಿ ನಾನ್ ವೆಜ್ ತಂದಿದ್ದೆ ಜೀವ. ಹೊರಡಾಗೈತಲ್ಲ ಫ್ರೆಂಡ್ಸ್ ಶೀತ ವಾತಾವರಣಕ್ಕೆ, ಅದಕ್ಕೆ ಕರ್ಮಿನೋ ಶಿಗಡಿನೋ ತಗೋಬಾ, ಅದು ಉಳಿ ಥರ ಮಾಡಿಬಿಟ್ಟು ತಿಂದರೆ ನಮ್ಮ ಪಕ್ಕ ಸೆಟ್ ಆಗ್ತೈತೆ ಅಂದ್ರೆ. ಫಿಶ್ಶೇ ಬೇಕಂತೆ. ಚಿಕನಿಂದ ಫಿಶ್ ಜಂಪ್ ಆಗ್ಬಿಟ್ಟು ಈಗ ಫಿಶ್ ಅಂತ ಇಟ್ಕೊಂಡೈತೆ. ಇಬ್ರು ಬಿಸ್ಕೆಟ್ ತಿಂತಾವ್ರೆ. ಇಲ್ಲ, ಶಿವ ಟಾಮಗೆ ತೋರಿಸ್ಕೊಂಡು ತಿಂತಾ ಇದೆ. ಬಿಸ್ಕೆಟ್ ಅವನ್ಗ ನಿನ್ಗೆ ಹಪ್ಪಿ ತರೋದ? ಟಾಮು, ಇದ್ರಿಂದ ಒಂದು ಅರ್ಥ ಮಾಡ್ಕೊ, ಯಾವಾಗ್ಲೂನು ಶಿವ ಇಂದ ಹೋಗ್ಬೇಡ, ನನ್ ಕಡೆ ಶಿಫ್ಟ್ ಆಗು. ಸಂಡೇ ಸ್ಪೆಷಲ್ ನೀವೇ ಅಡ್ಗೆ ಮಾಡ್ತಿರೋ? ನೋ ವೇ. ಜಾಸ್ತಿ ಕೊಡ್ಬೇಡಪ್ಪಿ, ಅವ್ನು ಊಟ ತಿನ್ಬೇಕಿನ್ನು. ಒಂದ್ ಸ್ವಲ್ಪ ತಿನ್ಬಿಟ್ಟು ನೀನು ಅವನು ಒಂದ್ ಸ್ವಲ್ಪ ಎತ್ತಿಡ್ರಿ, ಸಂಜೆ ಒಂದ್ ರೌಂಡ್ ತಿನ್ಬೋದು ಅವನು. ಬಿಲ್ಡಪ್ ರಾಜ, ಸರಿ ಬಾ ನಾನ್ ವೆಜ್ ಮಾಡುವ. ನಾನ್ ವೆಜ್ ತಿನ್ನಲ್ಲ. ಅದಕ್ಕೆ ಈರುಳ್ಳಿ ಕರಿ ಆಗಿತ್ತಲ್ಲ ಫ್ರೆಂಡ್ಸ್, ತಾನೆ ಈರುಳ್ಳಿ ತರಿಸ್ದೆ. ಉಪ್ಪು ಖಾಲಿ ಆಗಿರ್ಲಿಲ್ಲ, ಒಂದ್ ಸ್ವಲ್ಪ ಇದ್ದಂಗೆ ಉಪ್ಪು ತರಿಸ್ಕೋಬೇಕು. ಉಪ್ಪು ವರ್ಷ ನಮ್ಮ ಮನೇಲಿ ಫುಲ್ಲು ಖಾಲಿ ಆಗೋರ್ಗು ಇರಬಾರ್ದು ಫ್ರೆಂಡ್ಸ್, ಕಷ್ಟ ಬರ್ತವೆ ಅಂತ ಹೇಳ್ತಾರೆ. ಅದಕ್ಕೆ ಓಕೆ ಫ್ರೆಂಡ್ಸ್, ಈ ಫಿಶ್ನ 10 ಗಂಟೆಲೆ ತಂದಿಟ್ಟೈತೆ, ಈಗ 1 ಗಂಟೆ ಆಗ್ತಾ ಬಂತು. ಅದಕ್ಕೆ 10 ಗಂಟೆಲೆ ತಂತಲ್ಲ ಅಂದ್ಬಿಟ್ಟು ಉಪ್ಪು, ಅರಿಶಿನ, ಖಾರದ ಪುಡಿ, ಉಪ್ಪು ಅರಿಶಿನ ಮಿಕ್ಸ್ ಮಾಡಿರ್ತೀನಿ ಯಾವಾಗ್ಲೂ. ಫಾರ್ ದ ಚೇಂಜ್ ಖಾರದ ಪುಡಿನೂ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿಟ್ಟಿದೆ ಫ್ರೆಂಡ್ಸ್. ಟೇಸ್ಟ್ ಸೂಪರ್ ಆಗುತ್ತೈತೆ ಸಾಂಬಾರ್ಗೆ ಅಂದ್ಬಿಟ್ಟು. ನಾನು ಎಲ್ಲಾ ತರ ವೆರೈಟೀಸು ಮಾಡ್ತಾ ಇದ್ದೀನಿ ಫಿಶ್ ಅಲ್ಲಿ. ಒಂದು ಮಾಡ್ಲಿಲ್ಲ ಫ್ರೆಂಡ್ಸ್ ನಾನು. ಅದಕ್ಕೆ ಆ ರೆಸಿಪಿನ ಇವತ್ತು ಮಾಡ್ಬಿಟ್ಟು ಡ್ರೀಮ್ ಕಂಪ್ಲೀಟ್ ಮಾಡ್ಕೊಬಿಡೋಣ ಅನ್ಬಿಟ್ಟು. ಅದಕ್ಕೆ ಜೀವ ಇದ್ದಿದ್ರೆ ಯಾವತ್ತ ನನ್ನ ಕೈಯಿಂದ ತಪ್ಸ್ಕೊಂಡು ಓಡೋಗ್ಬಿಟ್ಟಿರೋದು. ಆತರ ವಿಚಿತ್ರವಾಗಿ ಫಿಶ್ ಸಾಂಬಾರ್ಗಳ ಕಂಡಿಡಿತಾ ಇದ್ದೀನಿ. ಇವತ್ತೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದು ರಾತ್ರಿ ಅದನ್ನ ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಈ ತರ ನಾನು ಯಾವಾಗ್ಲೂ ಫ್ರಿಜ್ ಅಲ್ಲಿ ಇಟ್ಕೊಂಡು ಅಡ್ಗೆಗಳು ಮಾಡಕ್ ಹೋಗಲ್ಲ ಫ್ರೆಂಡ್ಸ್. ಅಪರೂಪಕ್ಕೆ ದೋಸೆ ತಿನ್ವಲ್ಲ, ಹಂಗಾಗಿ ಮಿಕ್ಕೋಯ್ತು. ಈ ಅನ್ನ ವೇಸ್ಟ್ ಮಾಡಲ್ಲ ನಾನು, ಹಾಗಂತ ತಿನ್ನಕ್ಕೂ ಆಗಲ್ಲ, ಒಗ್ಗರಣೆ ಮಾಡ್ಕೊಂಡು ತಿನ್ನಕ್ಕೂ ಆಗಲ್ಲ. ಅಷ್ಟು ಒಂದ್ ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆ. ಅಕ್ಕಿ ಅನ್ನ ಒಂದು ಸಲ ನಾನು ನೀರ್ ಹಾಕಿ ಚೆನ್ನಾಗಿ ಕಿವುಚ್ಬಿಟ್ಟು ತೊಳೆದ್ಬಿಟ್ಟು ಆ ನೀರ್ ಆಚೆಗೆ ಹಾಕ್ಬಿಟ್ಟು ಮತ್ತೆ ಹೊಸ ನೀರ್ ಹಾಕೊಂಡು ಹೆಸರಿಗಿಡ್ತೀನಿ. ಇದು ಮುದ್ದೆಗೆ ಬಳಸ್ತೀನಿ ಫ್ರೆಂಡ್ಸ್. ಮುದ್ದೆ ಆಗ್ತಿದೆ, ಯಾಕೆ ಚೆಲ್ಬೇಕು? ಇದು ಕಂಜೂಸ್ ಬುದ್ಧಿ ಅಂತಲ್ಲ ಫ್ರೆಂಡ್ಸ್. ತಿನ್ನೋ ಅನ್ನ ವೇಸ್ಟ್ ಮಾಡ್ಬಾರ್ದು. ಕೆಲವೊಂದ್ ಟೈಮು ಅದಕ್ಕೂ ಕಷ್ಟಪಟ್ಟಿದೀವಿ ನಾವು. ಅದಕ್ಕೆ ಅನ್ನ ಮಾತ್ರ ವೇಸ್ಟ್ ಮಾಡ್ಬಾರ್ದು. ಒಂದೊಂದ್ಸಲ ಹೆಚ್ಚು ಕಡಿಮೆ ಆಗ್ಬಿಡ್ತೀವಿ, ಎಕ್ಸ್ಟ್ರಾ ಮಾಡ್ಕೊತೀನಿ. ಇದು ಹೆಸರು ಬರ್ತಾ ಇರ್ಲಿ. ಈಗ ನಮ್ಮ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡುವ. ಹೆಸರು ಬರೋಷ್ಟರಲ್ಲಿ ಸಿಲಿಂಡರ್ ಆಫ್ ಮಾಡ್ಬಿಟ್ಟು ಹಚ್ಬಿಟ್ಟು ನನ್ನ ಕೆಲಸ ನಾನು ನೋಡ್ತಾ ಇದ್ದೀನಿ. ನಾವ್ ಯಾವಾಗ್ಲೂ ಅಷ್ಟೇ ಫ್ರೆಂಡ್ಸ್, ಅಡುಗೆ ಆಗಿದ ತಕ್ಷಣ ಸಿಲಿಂಡರ್ ಆಫ್ ಮಾಡ್ಬಿಟ್ಟೆ ಆಚೆ ಹೋಗೋದ. ಒಂದು ಬಿಸಿನೀರು ಕಾಯಿಸ್ಕೊಂಡ್ರೆ ಆಫ್ ಮಾಡ್ತೀನಿ. ಯಾಕೆ ಫ್ರೆಂಡ್ಸ್ ರಿಸ್ಕ್ ತಗೊಳ್ಳೋದು? ನೀವು ಹಂಗೆ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ 4 ಟೊಮೊಟೊ ತಗೊಂಡಿದ್ದೀನಿ. ಹೆಂಗ್ ಡಿಫ್ರೆಂಟ್ ಆಗಿ ಮಾಡ್ತೀನಿ ಅಂದ್ರೆ, ಟೊಮೊಟೊ ಮಾತ್ರ ಫುಲ್ಲು ನುಣ್ಣಗೆ ರುಬ್ಕೋತೀನಿ ಫ್ರೆಂಡ್ಸ್. ಕಾಯಿನು ಬರೀ ಕಾಯಿ ಅಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಗೊತ್ತಿತ್ತ. ಎಷ್ಟು ಮೀನು ಐತಪ್ಪಿ? ಎಷ್ಟು ಕೆಜಿ ಮೀನು? 1 ಕೆಜಿ ಮೀನಲ್ಲಿ ತೆಂಗಿನಕಾಯಿ ಹಾಕ್ತೀರಾ ಮಾಡ್ಲಾ? ಓಕೆ ಫ್ರೆಂಡ್ಸ್, ಏನಾದ್ರೂ ಮಾಡ್ಕೋ ಅಂತ ಪರ್ಮಿಷನ್ ಕೊಟ್ಬಿಡ್ತಲ್ಲ. ತೆಂಗಿನಕಾಯಿ ಹಾಕಲ್ಲ, ಬರೀ ಟೊಮೊಟೊನ ನುಣ್ಣಗೆ ರುಬ್ಕೊಂಡು ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡಿ. ಹೇಳಕ್ಕ ಬರ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಾನು ಇನ್ನೂ ಫಿಕ್ಸ್ ಆಗಿಲ್ಲ ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು. ಮುಗಿತಲ್ಲ, ಎಲ್ಲ ಮುಗಿತು. ನೋಡೋಣ ಹೆಂಗ್ ಬರ್ತೈತೆ ಹಂಗ್ ಮಾಡೋಣ. ಹೊಸದಾಗಿ ವಿಡಿಯೋ ನೋಡೋರ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಡೈಲಿ ವಿಡಿಯೋ ನೋಡ್ತಾ ಇರೋದು. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮಸಾಲೆಗೆಲ್ಲ ರೆಡಿ ಆಗಿದೆ. ಕಾಯಿ ತುರಿ ಹಾಕೊಡೋದು ಬೇಡ ಅನ್ಕೊಂಡೆ, ಆದ್ರೆ ಸಾರು ಜಾಸ್ತಿ ಆಗ್ತೈತಲ್ಲ ಫ್ರೆಂಡ್ಸ್, ಸಂಜೆ ತನಕ ತಿನ್ಬೋದು ಅಂದ್ಬಿಟ್ಟು ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ.
ಒಣಮೆಣಸಿನ್ಕಾಯಿ ಮತ್ತೆ ಇದು ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೆ, ಕೊತ್ತಂಬರಿ ಕಡ್ಡಿಗಳು ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ನಾನು ಈ ತರ ರುಬ್ಬೇಕಾದ್ರೆ ಹಾಕೊಬಿಡ್ತೀನಿ. ಮೆಣಸು ಮತ್ತೆ ಬೆಳ್ಳುಳ್ಳಿ ಇದಿಷ್ಟು ಸಪ್ರೇಟ್ ಪೇಸ್ಟ್ ಮಾಡಿ ಇಟ್ಕೋತೀನಾ. ಮತ್ತೆ ಇದನ್ನ ಟೊಮೊಟೊನೇ ಬೇರೆ ರುಬ್ಬಿ ಇಟ್ಕೋತೀನಿ, ಒಟ್ಟಿಗೆ ಹಾಕಲ್ಲ. ಇಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಇವೆಲ್ಲ ಒಗ್ಗರಣೆಗೆ. ಈರುಳ್ಳಿನ ರುಬ್ಕೋತಾ ಇಲ್ಲ. ಕಸೂರಿ ಮೆಂತಿ ತಗೊಂಡಿದ್ದೀನಿ. ಇನ್ನು ಮೀನು ಮ್ಯಾರಿನೇಟ್ ಆಗೈತೆ. ಮಸಾಲೆಗಳು ಹಾಕ್ಬೇಕಾದ್ರೆ ತೋರಿಸ್ತೀನಿ ಫ್ರೆಂಡ್ಸ್ ಏನೇನು ಹಾಕ್ಕೊಳ್ತೀನಿ ಅಂತ. ಮೀನು ಸಾರು ಮಾಡ್ಬೇಕಂದ್ರೆ ಬಾಂಡಿನೇ ಬೆಸ್ಟ್ ಅಂದ್ಬಿಟ್ಟು ದೊಡ್ಡ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು 2-4 ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಬಿಟ್ಟಿದ್ದೀನಿ. ಆಮೇಲೆ ಮೆಂತೆ ಅರ್ಧ ಸ್ಪೂನು, ಜೀರಿಗೆ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಕರಿಬೇವು ಹಾಕೋಬಿಟ್ಟೆ ಇತ್ತಲ್ಲ ಅಂದ್ಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿನೂ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮೆಂತೆನ ಆದಷ್ಟು ರುಬ್ಕೊಬಿಟ್ರೆ ಬೆಸ್ಟು. ಇದು ಊಟದಲ್ಲಿ ಸಿಕ್ಕಿದ್ರೆ ಒಂದು ಸ್ವಲ್ಪ ಕಹಿ ಅನ್ನಿಸ್ತೈತೆ. ಆರು ನುಣ್ಣಗೆ ಬೇಯಿಸ್ಬಿಟ್ಟೆ, ಸಿಕ್ಲೇ ಇಲ್ಲ ಬಿಡಿ ನಮಗೆ ತಿನ್ನಕ್ಕೆ. ಆಮೇಲೆ ಮೊದಲು ತೋರಿಸ್ತಾರ ಫ್ರೆಂಡ್ಸ್ ಕಾಯಿ ಅವು ಇವು, ಆ ಪೇಸ್ಟ್ ಮಾತ್ರ ಹಾಕೊಳ್ತಾ ಇದ್ದೀನಿ. ಇನ್ನು ಟೊಮೊಟೊ ಪೇಸ್ಟ್ ಹಾಕೊಳ್ತಿಲ್ಲ. ಇವಿಷ್ಟನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೆ, ಯಾಕಂದ್ರೆ ಈ ಫಿಶ್ ಅಲ್ಲಿ ಚರ್ಬಿ ಜಾಸ್ತಿ ಇರ್ತೈತೆ, ಒಂಥರ ನತ್ತಿಗೆ ಹತ್ಬಿಡ್ತೈತೆ ಅಂದ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಂಡಿದ್ದಾದ್ಮೇಲೆ ಈ ಟೊಮೊಟೊ ಸಾಸ ಹಾಕ್ಕೊಂಡೆ. ಸಾಸ ಅಲ್ಲ ಫ್ರೆಂಡ್ಸ್, ನಾನೇ ರುಬ್ಬಿ ಮಾಡ್ಕೊಂಡಿರೋದು ಪೇಸ್ಟು. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿ ಮೇಲೆ ಎಣ್ಣೆ ತೇಲಿ ಬಂತಂದರೆ ಪಕ್ಕ ರೆಡಿ ಆಗೈತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿನೂ ಆಗಬೇಕು. ಇದು ಜಾಸ್ತಿ ಎಣ್ಣೆಲಿ ಮಾಡ್ಕೊಂಡ್ರೆ ಸೂಪರ್ ಆಗಿರ್ತೈತೆ, ಆದರೆ ಕೆಮ್ಮು ಜಾಸ್ತಿ ಅಂದ್ಬಿಟ್ಟು ಕಡಿಮೆ ಎಣ್ಣೆ ಹಾಕೊಂಡಿದ್ದೆ. ಆಮೇಲೆ ಅರ್ಧ ಸ್ಪೂನ್ ಅರಿಶಿನ, ಧನಿಯಾ ಪುಡಿ ಹಾಕ್ಕೊಂಡು ಇಷ್ಟೇ ಮಸಾಲೆ ಫ್ರೆಂಡ್ಸ್. ಖಾರಕ್ಕೆ ಆಲ್ರೆಡಿ ಮೆಣಸಿನ್ಕಾಯಿ ಹಾಕೊಂಡಿದ್ನಲ್ಲ, ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಧನಿಯಾ ಪುಡಿ, ಅರಿಶಿನ 2 ಮಸಾಲೆ ಐಟಮ್ ಹಾಕೊಂಡಿರೋದು. ಅವೆರಡನ್ನ ಹಾಕಿ 1-2 ನಿಮಿಷ ಬೇಯಿಸ್ಕೊಂಡು ಆಮೇಲೆ ತೆಳ್ಳಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಮೀನು ಸಾರಲ್ಲ ಇದು, ಮೀನು ಹುಳಿ. ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡೆ. ಆಮೇಲೆ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಹುಣಸೆ ರಸನ ಉಯ್ಕೊಬಿಟ್ಟೆ. ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹುಳಿ ಮಾಡ್ಕೊಳ್ತಾ ಇದ್ದೀನಿ. ಸಾಕಾಗಿರ್ತೈತೆ ತಿಳಿ ಸಾರು ತಿನ್ನಕ್ಕೆ ಮಾತ್ರ, ಅದಕ್ಕೋಸ್ಕರ. ಆಮೇಲೆ ಇದೊಂದು ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆನೇ ಮೀನು ಹಾಕ್ಬಿಡ್ಬೇಕು. ಮ್ಯಾರಿನೇಟ್ ಮಾಡಿಕೊಂಡಿರೋದಕ್ಕೂ ಅದಕ್ಕೂ ಉಪ್ಪು ಖಾರ ಎಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿ ಹಿಡ್ದಿತ್ತು. ಹುಣಸೆ ರಸನ ಯಾವಾಗ್ಲೂ ಮೀನಿನ ಜೊತೆನೆ ಕುದಿಸ್ಕೋಬೇಕು, ಆವಾಗಲೇ ಹುಳಿ ಐಟಮ್ ಎಲ್ಲ ಮೀನಿಗೆ ಹಿಡಿಯೋದು. ಕೆಲವೊಂದ್ಸಲ ಲಾಸ್ಟಲ್ಲಿ ಹುಣಸೆ ರಸ ಹಾಕ್ಬಿಡ್ತೀವಿ ನಾವು, ಗೊತ್ತಿಲ್ದಿರೋ ಕೆಲವರು ಹೆಣ್ಮಕ್ಳು. ಆಗ ಮೀನು ಪೀಸು ಸಪ್ಪೆ ಹೊಡಿತೈತೆ. ಮೇನ್ ಪ್ರಾಬ್ಲಮ್ ಅಲ್ಲೇ ಆಗೋದು. ಆ ಥರ ಸಪ್ಪೆ ಬರಬಾರ್ದು ಅಂದರೂ ಮೀನು ತಂದಿದ ತಕ್ಷಣ ಉಪ್ಪು ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡಿಕ್ಬಿಟ್ರು ಸಾಕು. ಆಮೇಲೆ ಕಸೂರಿ ಮೆಂತಿ ಇತ್ತಲ್ಲ ಅದನ್ನು ಹಾಕ್ಕೊಂಡೆ, ಇರಲಿ ಫ್ಲೇವರ್ಗೆ ಅಂತ ಅಂದ್ಬಿಟ್ಟು. ಇದನ್ನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಪೀಸ್ನಂತೂ ಮುಟ್ಟಕ್ಕೆ ಹೋಗ್ಬಾರ್ದು, ಛಿದ್ರ ಆಗ್ಬಿಡ್ತಿದೆ. ಅದಕ್ಕೋಸ್ಕರ ಲೈಟಾಗಿ ಈ ಥರ ಸ್ಪೂನ್ ಎತ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇದು ಕುದೀತಾ ಇದ್ದಂಗೆ ಒಂದು ಸ್ಮೆಲ್ಲು ಬಂತು, ಮನೆಯಲ್ಲಿ ವೆರೈಟಿಯಾಗಿ ಬಂದಿತ್ತು. ಆಮೇಲೆ ಸ್ವಲ್ಪ ಗರಂ ಮಸಾಲಾನು ಹಾಕ್ಕೊಬಿಟ್ಟೆ, ಚೆನ್ನಾಗಿ ಬರ್ತೈತೆ ಟೇಸ್ಟು ಅಂತ ಅಂದ್ಬಿಟ್ಟು. ಏನಿಲ್ಲ ಫ್ರೆಂಡ್ಸ್, ಗರಂ ಮಸಾಲ, ಧನಿಯಾ ಪುಡಿ ಎಲ್ಲ ಮೀನು ಸಾರಿಗೆ ಹಾಕ್ತಾರೆ, ಆದರೆ ಕೆಲವು ಕಡೆ ಬಳಸಲ್ಲ. ಕೆಲವರು ಹುಳಿ ಸಾರು ಮಾಡ್ದಂಗೆ ಮಾಡ್ತಾರೆ. ಇದು ಹುಳಿ ಸಾರು ಥರನೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದೆ. ನನ್ನಂಗೆ ಮೀನು ಸಾರು ಯಾರು ಇಷ್ಟಪಟ್ಟು ತಿಂತೀರೋ ಅವ್ರು ಮಿಸ್ ಮಾಡ್ದಿರೋ ಟ್ರೈ ಮಾಡಿ ಫ್ರೆಂಡ್ಸ್, ಕಳೆದೋಗ್ತೀರಾ, ಹುಡುಕಿದ್ರು ಸಹ ಸಿಕ್ಕಲ್ಲ. ಬಿಸಿ ಮುದ್ದೆ ಮೀನು ಸಾರು ರೆಡಿ ಫ್ರೆಂಡ್ಸ್. ಹೆಂಗೆ ಬಂದೈತೋ ಏನೋ, ಕಲರ್ ಮಾತ್ರ ಸೂಪರ್ ಡೂಪರ್ ಆಗೈತೆ. ಕೆಳಗೆ ಕುಳಿಸಿದೀನಿ, ಯಾಕೆ ಕೆಳಗೆನೆ ಕುತ್ಕೊಂಡು ತಿನ್ಬೇಕಾಗಿರೋದು ರೂಲ್ಸ್ ಗೊತ್ತಾ ಊಟ. ಏನೋ ನನ್ನ ಗಂಡ ಹೊಟ್ಟೆ ದಪ್ಪ ಅಂದ್ಬಿಟ್ಟು ಮೇಲೆ ಕುಳಿಸ್ದೆ ಅಷ್ಟೇ. ಸಖತ್ತಾಗೈತೆ. ನಿಮ್ಮ ಊನಣ್ಣ ಟಾಮು, ನಿನ್ಗೆ ಅನ್ನ ಆಗ್ತೈತೆ, ನಿಧಾನಕ್ಕೆ ವೇಟ್ ಮಾಡು. ಸಾಫ್ಟ್ ಆಗಿ ಬಂದೈತಲ್ಲ, ಕಾಯಿ ಏನು ಇಲ್ದಿರಾ. ಟೊಮೊಟೊ ಸಪ್ರೇಟ್ ಆಗಿ ರುಬ್ಕೊಂಡ್ರೆ ಫುಲ್ಲು ನುಣ್ಣಗೆ ಬರ್ತೈತೆ ಸಾರು. ಸೂಪರ್ ಆಗಿ ಬಂದೈತೆ ಫ್ರೆಂಡ್ಸ್. ಪಕ್ಕ ನಾನು ಚೆಫ್ ಆಗಿ ಆಗ್ತೀನಿ ಫ್ಯೂಚರ್ ಅಲ್ಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಏನ ಮಾಡಿದ್ದು? ಮುಖನ ಕನ್ನಡಿ ಝೂಮಲ್ಲಿ ನೋಡಿದ್ಯಾ? ಮಾಡಿಸ್ತೀನಿ ಒಂದಿನ ಇರ್ ನಿನ್ ಕೈಲೆ. ಸಕ್ಕತ್ತಾಗಿ ಬಂದೈತೆ. ಪ್ರತಿ ಸಲನು ಡಿಫ್ರೆಂಟ್ ಟೇಸ್ಟ್ ಫ್ರೆಂಡ್ಸ್. ಒಂದಿನ ಡೇ ಬೈ ಡೇ ಫುಲ್ ಇಂಪ್ರೂವ್ ಆಗ್ತಾ ಇದ್ದೀನಿ ನಾನ್ ವೆಜ್ ಮಾಡೋದ್ರಲ್ಲಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಶಿವಾಗ ಫುಲ್ ಡೇ ರೆಸ್ಟ್ ಬೇಕು ಅಂದ್ಬಿಟ್ಟು 4:15 ಗಂಟೆ ರೆಸ್ಟ್ ಕೊಟ್ಟಿದ್ದೀನಿ. ಇನ್ನ ರೆಸ್ಟ್ ಮುಗೀತು. ಇವತ್ತು ನಿನ್ ಡೇ. ಎದಳು ಡೇ ನಿನ್ ಡೇ. ತಿನ್ನೋದ ಮಲ್ಕೋದು ಡೇ ಅಲ್ಲ. ಈಗೊಂದು ನಿನ್ನ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಮಾಡ್ಬೇಕು ಅಂತಿದ್ದೀನಿ. ಏನ್ ಮಾಡ್ಬೇಕು ಅಂತಿದ್ದೀನಿ ಅಂದ್ರೆ ಬ್ಯೂಟಿ ಕೇರ್, ಶಿವಕುಮಾರ್ ಬ್ಯೂಟಿ ಕೇರ್. ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿಂತ ಗೊತ್ತಾಗ್ತಾ ಇಲ್ಲ. ನಮ್ ಫ್ರೆಂಡ್ಸ್ ಎಲ್ರು ಅಂತಾರೆ, ನೀವ್ ಮಾತ್ರ ಹೇರ್ ಪ್ಯಾಕು ಫೇಸ್ ಪ್ಯಾಕ್ ಎಲ್ಲ ಹಾಕೋತೀರಾ, ಶಿವಣ್ಣನ ಮುಖ ನೋಡಿದ್ರೆ ಹಂಗೈತೆ ಅಂತೆಲ್ಲ ಅಂತವ್ರೆ. ನನ್ಗೂ ನನ್ ಗಂಡ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಐತೆ. ಇದಳು
ಇಂಥ ದುರಂತ ನೋಡ್ಬಾರ್ದು ಅಂದ್ಬಿಟ್ಟು ಇವ್ರ ಮುಖ ಮುಚ್ಕೊಂಡು ಮಲ್ಗವನೆ. ಎದೊಳಿ ಎದೊಳಿ. ಓಕೆ ಫ್ರೆಂಡ್ಸ್, ಇವತ್ತು ಶಿವಾಗೆ ಫೇಸ್ ಕೇರು, ಪೆಡಿಕ್ಯೂರ್, ಮೆನಿಕ್ಯೂರ್ ಏನೇನ್ ಐತಲ್ಲ ಫ್ರೆಂಡ್ಸ್, ಅದೆಲ್ಲ ಮಾಡಿ ಶಿವನ ಪರ್ಫೆಕ್ಟ್ ಮ್ಯಾನ್ ಮಾಡ್ಬೇಕು ಅಂತಿದ್ದೀನಿ. ಇವಾಗ್ಲೂ ಸಹ ಪರ್ಫೆಕ್ಟ್ ಮ್ಯಾನೇ ಬ್ಯೂಟಿಫುಲ್ ಮ್ಯಾನ್ ಮಾಡ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಆರ್ ಯು ರೆಡಿ? ಎಸ್ ಫ್ರೆಂಡ್ಸ್, ಸ್ವಲ್ಪ ಮನೇಲಿರೋ ಐಟಮ್ಸ್ ಅಲ್ಲಿ ಏನೋ ಒಂದು ಮ್ಯಾನೇಜ್ ಮಾಡಿ ಶಿವನ ಪರ್ಫೆಕ್ಟ್ ಬ್ಯೂಟಿಫುಲ್ ಮ್ಯಾನ್ ಮಾಡ್ಬೇಕು ಅಷ್ಟೇ. ಶಿವಾಗೆ ಇವಾಗ ಸ್ಕಿನ್ ಕೇರ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮದ್ವೆಲೂ ಸಹ ಮಾಡ್ಕೊಂಡಿರ್ಲಿಲ್ಲ ಸ್ಕಿನ್ ಕೇರ್, ಅದು ಇದು ಏನೋ ಇಬ್ರು ಮಾಡ್ಕೊಂಡಿರ್ಲಿಲ್ಲ ಬಿಡಿ. ಅದಕ್ಕೆ ಸ್ವಲ್ಪ ಬಿಸಿನೀರು ಬೇಕಾಗುತ್ತೆ ನಮಗೆ. ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸಿ ಎತ್ಕೊಳ್ತೀನಿ ಫ್ರೆಂಡ್ಸ್. ಉಗುರು ಬೆಚ್ಚಗಿನ ನೀರು ತಗೊಂಡು, ಇದು ನನ್ನ ಫೇಸ್ ವಾಶ್ಗೆ ಬಳಸ್ತೀನಲ್ಲ, ಒಂದು ಕಾಟನ್ ಬಟ್ಟೆ ತಗೊಂಡು ಟೈಟ್ ಆಗಿ ಹಿಂಡ್ಕೋಬೇಕು. ಮೊದಲು ಮುಖವನ್ನ ತೊಳಿಬೇಕು. ಹೋದ್ ವರ್ಷ ಯುಗಾದಿಲ್ ತೊಳೆದಿರೋದು. ವರ್ಷಕ್ಕೊಂದ್ಸಲ ಹಬ್ಬ ಬರ್ತೈತಲ್ಲ, ಆಗ್ಲೇ ನಾವು ತಾಣ ಮಾಡೋದು. ಖಾರದ ಪುಡಿನೇ ಹಾಕ್ಬೇಕಾ ನಾನು? ಅಪ್ಪಿ ಮುಂದಕ್ಕೆ ಬಗ್ಗಪ್ಪಿ. ಓ, ಎಷ್ಟು ಅದೃಷ್ಟ ಮಾಡಿದ್ದು ಈ ತರ ಎಲ್ಲ ಮಾಡಿಸ್ಕೊಳಕ್ ನನ್ ಕೈಲಿ. ಚಿಚ್ಚಿ, ನಿಜ ಹೋದ ವರ್ಷ ತೊಳೆದಿರೋ ಮಕ್ಕನೇ ಇದು. ಅದಕ್ಕೆ ಮೊದಲು ಧೂಳ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಈ ತರ ಉಗುರು ಬೆಚ್ಚಗಿನ ನೀರಲ್ಲಿ. ನೋಡು, ಮುಖ ತೊಳೆದಕ್ಕೆ ಸ್ವಲ್ಪ ಬೆಳ್ಳಗಾಗಿದ್ಯಾ. ಈಗ ಸ್ಕ್ರಬ್ಬರ್ ಬಳಸ್ತಾ ಇದೀನಿ ಫ್ರೆಂಡ್ಸ್. ಫಸ್ಟಿಗೆ ಏನೇನೆ ಆಲೂಗಡ್ಡೆ ಪೀಸು, ಸಕ್ಕರೆ, ನೊರೆ ಕೂದ್ಲು. ಏನಕ್ಕೆ ಸಕ್ಕರೆ ಹಾಕಿದ್ರೆ? ಯಾರು ಹೇಳ್ದವ್ರು? ಜೇನುತುಪ್ಪ ಹಾಕಿದ್ರೆ ಅದು. ಓಹೋ, ಹೊಸದಾಗಿ ಏನೇನೋ ಕರೀತಿದ್ದೆ. ಇದನ್ನ ಮೊದಲು ಸಕ್ಕರೆ ಮತ್ತೆ ಆಲೂಗಡ್ಡೆ ಪೀಸ್ನ ಸ್ವಲ್ಪ ಇದು ಉಗುರಲ್ಲಿ ಇದು ಮಾಡ್ಕೋಬೇಕು ಫ್ರೆಂಡ್ಸ್. ಜ್ಯೂಸ್ ಬೇಕಾದ್ರೆ ತಗೋಬಹುದು, ಆದ್ರೆ ನಾನು ಹಿಂಗೆ ಮಾಡ್ತೀನಿ. ಇದು ರಫ್ ಫೇಸ್ ಅಲ್ಲ, ಅದಕ್ಕೋಸ್ಕರ. ನಿನ್ ಮುಖ ಇಷ್ಟೇನ ಇರೋದು? ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಗಂಡು ಮಕ್ಕಳ ಫೇಸ್ ಕೇರ್ ತುಂಬಾ ಕಷ್ಟ ಫ್ರೆಂಡ್ಸ್. ಮೊದಲು ಸ್ಕ್ರಬ್ ಮಾಡಬೇಕು ಸ್ಲೋ ಆಗಿ. ಇದೆಲ್ಲ ಏನ್ ಬ್ಲಾಕ್ ಬ್ಲಾಕು ಏನಂತು? ಹೆಂಗೆ ಬೈ ಬರ್ತಾ ನೋಡು. ಆಲ್ರೆಡಿ ಫ್ರೆಂಡ್ಸ್ ಇದು ಸ್ಕಿನ್ ಗ್ಲೋಯಿಂಗ್ ಬಂದಿತ್ತು ಆಲ್ರೆಡಿ. ಇದನ್ನ ಈ ತರ ಸ್ಮ್ಯಾಶ್ ಮಾಡ್ಕೊಳ್ಳೋದು, ಸ್ಕ್ರಬ್ ಮಾಡೋದು ಲೈಟ್ ಆಗಿ. ಹೆಂಗ ಅನಿಸ್ತೈತೆ ಫೀಲು? ನಿದ್ದೆ ಬರ್ತೈತೆ? ಬೆಳ್ಳಗಾಗ್ತಾರ ಫೀಲ್ ಆಗ್ತೈತಾ? ನಿದ್ದೆ ಒಂದ್ ಫೀಲ್ ಆಗ್ತೈತಾ? ಇಷ್ಟಕ್ಕೆ ಹಿಂಗಂದ್ರೆ ಇನ್ನ ಎಷ್ಟೈತೆ ಗೊತ್ತಾ ನಿನ್ಗೆ? ಇದ್ಯಾಕೆ ಇದು ಒಳಕ್ ಹೋಗೈತೆ? ನೀನು ಚಿಕ್ಕ ಮಗ ಆಗಿದ್ದಾಗ ಮೂಗ್ ಎತ್ತದ್ ಮರ್ತೋಗವ್ರ ನಿಮ್ಮವ್ವ. ಕರ್ರಗುಟ್ಟೈತ್ ಮಗ, ಏನ್ ಮೂಗ್ ಎತ್ತದ್ ಬಿಡು ಅನ್ಕೋಬಿಟ್ಟವ್ರ ತಾನೆ. ನನ್ನೆಂಟ ಹೆಂಡತಿ ಸಿಗ್ತಾಳಂತ ಗೊತ್ತಿದ್ರೆ ಅವತ್ ಮೂಗ್ ಪಕ್ಕ ಎತ್ತಿರ್ತಾ ಇದ್ರು. ಓಕೆ ಫ್ರೆಂಡ್ಸ್, 5 ನಿಮಿಷ ಸ್ಕ್ರಬ್ ಮಾಡಿ ಆದ್ಮೇಲೆ ಕಂಡ್ಬಿಡು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. 5 ನಿಮಿಷ ಸ್ಕ್ರಬ್ ಮಾಡಿದೀನಿ ಫ್ರೆಂಡ್ಸ್. ಒಂದು 2-3 ನಿಮಿಷ ಅಷ್ಟೇ ಇದನ್ನ ಡ್ರೈ ಆಗಿ ಹಾಕ್ಬಿಡ್ತೀನಿ. ನೋಡಪ್ಪ, ಈಗಲೇ ಮುಖ ಪಳಪಳ ಕಾಣಿಸ್ತಿತಾ? ಇನ್ಮೇಲೆ ಫೇಸ್ ಪ್ಯಾಕ್ ಹಾಕೊಳಕ್ ಬಾ, ಬೆಳ್ಳಗಾಗ್ತೀಯ. ಒಂದು 2-3 ನಿಮಿಷ ಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗೆಲ್ಲ ಡ್ರೈ ಆಗೈತೆ. ಮತ್ತೆ ಈ ಕಾಟನ್ ಬಟ್ಟೆನಲ್ಲಿ ನೀರಲ್ಲಿ ಜಾಲ್ಸ್ಕೊಂಡು ಒರೆಸ್ಕೊಳ್ತೀನಿ. ಈಗ ಹೆಂಗ್ ಕಾಣಿಸ್ತಿ ಗೊತ್ತಾ? ಮೆಡಿಕಲ್ ಮಿರಾಕಲ್ ಆಗ್ತಿದ್ದೀಗ ನಿನ್ ಲೈಫಲ್ಲಿ. ಫಸ್ಟ್ ಮೆಡಿಕಲ್ ಮಿರಾಕಲ್ ಇದೆ ಅಪ್ಪಿ. ಸ್ಟೆಪ್ ಬೈ ಸ್ಟೆಪ್ ಅಬ್ಸರ್ವ್ ಮಾಡಪ್ಪಿ, ನಿನ್ ಮುಖ ಹೆಂಗಾಗ್ತೈತೆ ಅಂತ. ಎಷ್ಟು ಬೆಳ್ಳಗಾಗಿದ್ಯಾ ನೋಡು ಫ್ರೆಂಡ್ಸ್. ಬರೀ ಸ್ಕ್ರಬ್ಗೆ ನಿನ್ನಲ್ಲೂ ವೈಟ್ ಐತೆ, ಆದ್ರೆ ಅದು ಹೊರಗಡೆ ಬರಕ್ ನೀನು ಟ್ರೈ ಮಾಡ್ತಾ ಇಲ್ಲ ಅಷ್ಟೇ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಿಸಿ ನೀರಲ್ಲಿ ಬಟ್ಟೆ ಮುಖ ಎಲ್ಲ ಒರೆಸಿ ಸ್ಕ್ರಬ್ ಮಾಡಿ. ಈಗ ನಾವು ಫೇಸ್ ಪ್ಯಾಕ್ ಬರುವ. ನಿನ್ಗೆ ನ್ಯಾಚುರಲ್ ಬೇಕಾ ಅನ್ಯಾಚುರಲ್ ಬೇಕಾ? ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ನ್ಯಾಚುರಲ್ ಇನ್ನೊಂದ್ಸಲ ಯಾವಾಗಾರ ಬಳಸ್ತೀನಿ. ನಾನ್ ಬಳಸೋ ಕ್ರೀಮ್ ಅದು ಒಳ್ಳೆ ರಿಸಲ್ಟ್ ಕೊಡ್ತಿದ್ದೆ, ಅದನ್ನೇ ಬಳಸ್ತೀನಿ ಫ್ರೆಂಡ್ಸ್. ಸಕ್ಕಸ್ ಸ್ಮಾರ್ಟ್ ಆಗಿದ್ದೀನಲ್ಲ. ಇದೆರಡು ಐತೆ ಫ್ರೆಂಡ್ಸ್, ಕೇಸರ್ ಫೇಸ್ ಪ್ಯಾಕು ಮತ್ತೆ ಇದು ಚಾರ್ಕೋಲು ಇದು ಬಳಸಿಲ್ಲ. ಇದೆರಡರಲ್ಲಿ ಯಾವ್ದು ಬಳಸೋದು? ನೀನೇ ಸೆಲೆಕ್ಷನ್ ಮಾಡು. ಕಣ್ಮುಚ್ಕೊಪ್ಪಿ, ಸೆಲೆಕ್ಷನ್ ಮಾಡು. ಇದೇ ಸೆಲೆಕ್ಟ್ ಮಾಡ್ತೆ ಫ್ರೆಂಡ್ಸ್, ಯಾಕಂದ್ರೆ ಇದನ್ನ ಯೂಸ್ ಮಾಡಿಲ್ಲ. ಟ್ರಯಲ್ ಯಾಕೆ ಭಗವಂತ
ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಏನಾಗಲ್ಲ ಅಪ್ಪಿ, ಇದು ಆಲ್ರೆಡಿ ನಮ್ಮ ಅಕ್ಕ ಬಳಸೈತೆ, ಚೆನ್ನಾಯ್ತಂತೆ. ಚಾರ್ಕೋಲ್ ಬಳಸಿಲ್ಲ ಅವತ್ತು, ಇದು ಅದು ಬೇರೆ ಚಾರ್ಕೋಲ್ ಫೇಸ್ ಪ್ಯಾಕ್ ಹಾಕ್ತಿದ್ದೀನಿ. ಚಾರ್ಕೋಲ್ ಫೇಸ್ ಪ್ಯಾಕ್ ಫ್ರೆಂಡ್ಸ್. ಇದು ಹೆಂಗ್ ಹಾಕೋದು? ಭಯ ಪಡ್ಬೇಡ, ಸುಮ್ಮನೆರಪ್ಪಿ. ನಿನ್ ಮುಖ ನನ್ ಕೈ ಕೊಟ್ಮೇಲೆ ನಿನ್ ಮುಖ ನೀನ್ ಮರ್ತು ಬಿಡು. ನಿನಗ್ ಮುಖ ಇತ್ತು ಅನ್ನೋದೇ ಮರ್ತು ಬಿಡು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ತರ ಲೈಟ್ ಆಗಿ ಸ್ಪ್ರೆಡ್ ಮಾಡ್ಬೇಕು ಫ್ರೆಂಡ್ಸ್. ನಾನು ಫೇಸ್ ಪ್ಯಾಕ್ ಹಾಕೊಳಕ್ಕೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಿತ್ತು. ಶಿವಾಗ ಹಾಕಕ್ಕೆ ಈಸಿ ಆಗೈತೆ, ಖುಷಿಯಾಗೂ ಐತೆ. ಕಣ್ಬಿಡಪ್ಪಿ, ಪರವಾಗಿಲ್ಲ, ಕಣ್ಣೊಳಕ್ಕೆ ಏನ್ ಹಾಕಲ್ಲ ನಾನು. ಎಂಟಿ ಫೇಸ್ ಪ್ಯಾಕ್ ಹಾಕ್ತಾ ಇದ್ರೆ ಎಕ್ಸೈಟ್ ಆಗೋದ್ ಬಿಟ್ಟು ಹೆಂಗ್ ಕಾಣ್ತಿದೆ ಏನು ಅಂತ ನಿದ್ದೆ ಬರ್ತದೆ ಬೆಳಗ್ಗೆಯಿಂದ. ಸ್ಮೆಲ್ ಹೆಂಗೈತೆ? ಗಂಧ ತರ ಐತಾ? ಮೂಗೊಳಗೊಂದ್ ಸ್ವಲ್ಪ ಹಾಕ್ಲಾ? ಮೂಗೊಳಗೆ ಬೆಳ್ಳಗಾಗ್ಲಿ. ಕಣ್ಬಿಡು. ಇನ್ನು ಮೇಲ್ಕ್ ಹಾಕ್ಲಾ? ಫೇಸ್ ಇಷ್ಟೇ ಅಲ್ಲ, ಇಷ್ಟು ಕೂದಲು ಕ್ಲೋಸ್ ಆಗ್ತೈತಲ್ಲ ಫ್ರೆಂಡ್ಸ್. ಶಿವ ಹೇರ್ ಸ್ಟೈಲ್ ಮಾಡಿದಾಗ ಇಲ್ಲೇನು ಕಾಣಿಸಲ್ಲ. ಏನೋಪಿ ಆಗ್ಲೇ ಬಾಂಡ್ಲಿ 1.5 ಎಕರೆ ಹೋಗೇ ಬಿಟ್ಟೈತಿ ಇಲ್ಲಿ. ಅಳ್ಬೇಡ ಕಣ, ಅಳ್ಬೇಡ. ಏನೇ ಆಗು 60 ವರ್ಷದವರೆಗೂ ಬಾಂಡ್ಲಿ ಆಗ್ಬೇಡಪ್ಪಿ ಅಷ್ಟೇ. ನಿನ್ನೆಲ್ಲಿ ಕೇಳ್ಕೊಡುವ ಕಳಕಳಿ ಪ್ರಾರ್ಥನೆ ಇದೊಂದೇ. ಇಲ್ಲಿ ಕ್ಲಿಪ್ ಹಾಕ್ಲಾ? ಟಚ್ ಆಗ್ತೈತೆ ಕೂದಲೆಲ್ಲ. ಹಾಕೋಪಿ, ಏನಾಗಲ್ಲ ಫ್ರೆಂಡ್ಸ್. ಗಂಡಸರು ಪಾರ್ಲರ್ ಅಲ್ಲಿ ಕ್ಲಿಪ್ ಎಲ್ಲ ಹಾಕ್ತಾ ಇರ್ತಾನೆ, ಅದೇನೋ ಹಿಂಗ್ ಹಾಕೋದು ಅದೆಲ್ಲ ಹಾಕ್ಲಾ? ಇದು ಎಲ್ಲ ಟಚ್ ಆಗ್ತೈತೆ ಅದಕ್ಕೆ. ಯಾಕಪ್ಪಿ ಅಗ್ಗಾಡ್ತಿದ್ಯಾ? ಚೆನ್ನಾಗಿಲ್ಲ, ನಿಂಗೆ ಇಷ್ಟ ಆಗ್ತಾ ಇಲ್ಲ? ಅಡ್ಜಸ್ಟ್ ಮಾಡ್ಕೊ. ನಿಂಗೆ ಬೆಳ್ಳಗಾಗ್ಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೊ. ಇದೊಂದ್ಸಲ ಹಾಕ್ಸ್ಕೊ, ಆಮೇಲೆ ನೀನೆ ನನ್ ಕೈ ಕಾಲಕ್ಕೆ ಬಿದ್ದಿಲ್ಲ ಅಂದ್ರೆ ಕೇಳು, ಫೇಸ್ ಪ್ಯಾಕ್ ಹಾಕು ಅಂತ. ಇದು ನಿನ್ ಲೈಫಲ್ಲಿ ಮರೆಯಲಾಗದ ದಿನೇ ಅಲ್ಲ ದಿನ ನೆನ್ಪಿಟ್ಕೊಬಿಡು. ನಿನ್ನ ಏರ್ ಪ್ಯಾಕ್ ಎಲ್ಲ ಅಂಟ್ಕೋತಿರುತ್ತಲ್ಲ ಕೂದಲಿಗೆ. ಓಕೆ ಫ್ರೆಂಡ್ಸ್, ಇದು ಸ್ವಲ್ಪ ಡ್ರೈ ಆಗ್ಬೇಕಲ್ಲ ಫ್ರೆಂಡ್ಸ್. 20 ನಿಮಿಷ ಬಿಡ್ತೀನಿ ಫ್ರೆಂಡ್ಸ್. ಇದು ಈ ಮುಖ ಯಾವತ್ತೂ ನಾನು ಫೇಸ್ ಪ್ಯಾಕ್ ಹಾಕೊಂಡಿಲ್ಲ, ಸ್ವಲ್ಪ ನಮಗೆ ಜಾಸ್ತಿ ರಿಸಲ್ಟ್ ಬೇಕಲ್ಲ, ಅದಕ್ಕೆ 20 ನಿಮಿಷ ಬಿಡ್ತೀನಿ. ಆ ಗ್ಯಾಪಲ್ಲಿ ನಾನು ಏನ್ ಮಾಡ್ತೀನಿ ಹೇಳು? ಪೆಡಿಕ್ಯೂರಾ ಮೆನಿಕ್ಯೂರ? ಅದು ಅದೇ ಫ್ರೆಂಡ್ಸ್, ಕಾಲ್ ಕ್ಲೀನ್ ಮಾಡೋದು. ಕನ್ಫ್ಯೂಸ್ ಆಗ್ತೈತೆ ಪೆಡಿಕ್ಯೂರ್ ಮೆನಿಕ್ಯೂರ್ ಎರಡು. ನಾನು ಈಗ ಶಿವ ಕಾಲ್ ಕ್ಲೀನಿಂಗ್ ಫ್ರೆಂಡ್ಸ್. ನಗಲಾರದೆ ಅಳಲಾರದೆ ಬಳಲಾಡಿದೆ ಜೀವ. 1 ಸ್ಪೂನ್ ಉಪ್ಪು, ವೈಟ್ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ, ಕಾಣಿಸ್ತಲ್ಲ. 1 ಸ್ಪೂನ್ ಪುಡಿ ಉಪ್ಪು, 1 ಸ್ಪೂನ್ ಸೋಡಾ, ಅಡುಗೆ ಸೋಡಾ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು 1 ಕಪ್ಪಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಶಾಂಪೂ ಮತ್ತೆ ಇದೊಂದು ವೇಸ್ಟ್ ಬ್ರಷ್. ಈಗ ನಾವು ಪೆಡಿಕ್ಯೂರ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ, 1 ಬಕೆಟ್ ಅಲ್ಲಿ ನೀರು ತಕೊಂಡಿದ್ದೀನಿ, ತಣ್ಣೀರು. ಬಿಸಿನೀರು, ಇದ್ರಲ್ಲಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಹಿರಿಯರ ಕಾಲಿಕ್ ಬೇಡ. ಸೋಡಾ ಮತ್ತೆ ಉಪ್ಪು, ಒಂದು ಅರ್ಧ ಶಾಂಪು ಹಾಕ್ತೀನಿ ಫ್ರೆಂಡ್ಸ್. ಅರ್ಧ ಶಾಂಪು ಸಾಕು, ಇನ್ನು ಮಿಕ್ಕಿದ್ದು ಆಮೇಲೆ ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಪಾದ ಕೊಳೆ ಪಾದ, ಜನ್ಮಕ್ಕೆ ಹೋಗೋ. ಹಿಂಗೆ ಪಾದವನ್ನು ನೆನೆಯಲು ಬಿಡಬೇಕು. ಓಕೆ ಫ್ರೆಂಡ್ಸ್, ಈಗ ಇದು ಡ್ರೈ ಆಗೈತೆ, 20 ನಿಮಿಷ ಆಗೈತೆ, ಹಂಟ್ತಾ ಇಲ್ಲ. ಇದನ್ನ ನಾನು ಈಗಲೂ ಬೆಚ್ಚಗಿನ ನೀರು ಕಾಯಿಸ್ಕೊ ಬಂದಿದ್ದೀನಿ. ಈಗ ನಾವು ಮಾಡ್ಬೇಕಾಗಿರೋ ಬ್ಯೂಟಿ ಕೇರ್ಗೆಲ್ಲ ಬೆಚ್ಚಗಿರೋ ನೀರೇ ಬೇಕು. ಮೊದಲು ಸ್ಕ್ರಬ್ ಮಾಡಬೇಕು, ನೆನೆಸ್ಕೊಂಡು. ಒಂದು ಬಟ್ಲು ಇಟ್ಟಿದ್ದೀನಿ. ಆಚೆ ಹೋಗೋಣ ಅಂದ್ರೆ ಆಚೆ ಚಳಿ ಅಂದ್ರೆ ಚಳಿ, ಗಾಳಿ ಬರಸ್ ಅಂತ ಬೀಸ್ತೈತೆ ನಗರವ್ ಥರ. ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರು ಮೊದಲು ಕೈ ನೆನೆಸ್ಕೊಂಡು ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಸ್ಕ್ರಬ್ ಮಾಡಿಬಿಟ್ಟು ಆಮೇಲೆ ನೀಟಾಗಿ ತೊಳ್ಕೊಳ್ಳೋದು ಅಷ್ಟೇ. ಸೊ ಸಿಂಪಲ್. ತುಂಬ ದಿನಗಳಿಂದ ಆಸೆ ಇತ್ತು ಫ್ರೆಂಡ್ಸ್, ನನಗೊಬ್ಬ ಕಸ್ಟಮರ್ ಸಿಗಬೇಕು ಬ್ಯೂಟಿ ಕೇರ್ ಮಾಡೋಕ್ಕೆ ಅಂತ. ನಮ್ಮ ಮನೇಲೆ ಅವರೇ ಕಸ್ಟಮರು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಬೊಕ್ಸು ನೀನೇ ತೊಳ್ಕೊಪ್ಪಿ, ಆಗಲ್ಲ. ಆಚೆ ಹೋಗಿ ತೊಳ್ಕೊಬ ಅಂತ ತೊಳಿತಲ್ಲ ಫ್ರೆಂಡ್ಸ್, ಆಚೆ ಎಲ್ಲ ನೋಡ್ತಾರಂತೆ. ಬಟ್ಟೆ ಕೊಡಲ್ಲ.
ಮುಖ ಒರೆಸ್ಕೊ. ಮುಖನೇ ಒರೆಸ್ಬೇಕಾ? ಹಿಂಗೆ ಕಣ್ಮುಚ್ಕೊಂಡು ಫ್ರೆಂಡ್ಸ್, ಡಿಫ್ರೆನ್ಸ್ ನೋಡಿ ಫ್ರೆಂಡ್ಸ್ ನೀವೇನೆ. ಅದು ಒಂದೇ ದಿನ ಫೇಸ್ ಕೇರ್ಗೆ. ಕ್ಲಿಪ್ ಬಿಚ್ಬಿಡೋಣ, ಇನ್ನ ಬೇಡ. ನೋಡು ಪಕ್ಕ ಕಲರ್ ಬರ್ತಾ ಇದೆಯಪ್ಪಿ, ಅದಕ್ಕೆ ಹೇಳೋದು ಫೇಸ್ ಪ್ಯಾಕ್ ಹಾಕ್ತೀನಿ ಬಾಬಾ ಅಂತ. ಈಗ ಬೆಳ್ಳಗಾಗ್ದು ಇನ್ಯಾವಾಗ ಬೆಳ್ಳಗಾಗ್ತೀಯ? ಇರೋ ಈ ಕ್ರೀಮ್ ಒಂದು ಹಾಕ್ಬಿಡ್ತೀನಿ ಅಷ್ಟೇ, ಮಾಯಿಶ್ಚರೈಸಿಂಗ್ ಕ್ರೀಮು. ಇದೆಲ್ಲ ಬಳಸ್ಮೇಲೆ ಸ್ಕಿನ್ನು ಡ್ಯಾಮೇಜ್ ಆಗಿ ಬರ್ತಾನೆ, ಅದಕ್ಕೆ ಓಪಲ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಫ್ರೆಂಡ್ಸ್. ಕಾಲಿನ ನೀರೊಳಗೆ ಐತೆ ಫ್ರೆಂಡ್ಸ್, ಪೆಡಿಕ್ಯೂರ್ ನಡೀತಾ ಐತೆ ಕೆಳಗೆ. ಲೆಟ್ಸ್ ಸ್ಟಾರ್ಟ್. ಇದೇನಿದು ಜಾಸ್ತಿ ಹಾಕ್ಬಿಟ್ಟೆ, ಅಯ್ಯೋ. ಇರು ಹೋಗ್ತೈತೆ, ಬಟ್ಟೆಗೆ ಒರೆಸ್ಕೋತೀನಿ. ಏನ್ ಅನ್ನಿಸ್ತೈತೆ? ನಮ್ಮ ಸರ್ವಿಸ್ ಚೆನ್ನಾಗಿದೆಯೇ? ಪಾರ್ಲರ್ ಹಾಕೊಡೋ ಪ್ಲಾನ್ ಮಾಡ್ತೀರಿ? ನೋಡಿ ಫ್ರೆಂಡ್ಸ್, ಯಾವಾಗ ನೋಡಿದ್ರು ಅಂತ ಅರ್ದಿದೆ. ನಾನು ಹೊರಗಡೆ ಹೋದಾಗ ಯಾರು ಹೆಣ್ಮಕ್ಳು ನೋಡಿದ್ರೆ ಭಯ ಪಡ್ತಾರೆ, ನಾನು ನೋಡಿದ್ರೆ ಭಯ ಪಡ್ತಾರಂತ. ಈ ಗೆಟಪ್ ಅಲ್ಲಿ ಹೋಗು, ಹಿಂದೆ ಬೀಳ್ತಾರೆ, ಭಯ ಪಡಲ್ಲ. ನೋಡಿ ಫ್ರೆಂಡ್ಸ್, ವೈಟ್ ಬಂದೈತಾನೆ. ಓಕೆ, ಫೇಸ್ ಕೇರ್ ಮುಗೀತು, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಈಗ ಕಾಲ್ ಚೆನ್ನಾಗಿ ನೆಂದೈತೆ ಫ್ರೆಂಡ್ಸ್. ಬಟ್ಟೆ ಉಜ್ಜದಂಗೆ ಉಜ್ಜಬೇಕು. ಕಾಲ್ ಯಾವ ಗತಿ ಐತೆ ತೋರಿಸ್ತೀನಿ ಬನ್ರಿ. ಈ ಟೇಬಲ್ ಇವಾಗ ಊಟಕ್ಕೆ ಬಳಸ್ತಾ ಇಲ್ಲ ಫ್ರೆಂಡ್ಸ್. ಇದು ವೇಸ್ಟ್ ಬ್ರಷ್ ಫ್ರೆಂಡ್ಸ್. ಇದರಲ್ಲಿ ನಾವು ನೀಟಾಗಿ ಅಪ್ಪಿ ಮೊದ್ಲು ಉಗುರು ಕಟ್ ಮಾಡ್ಕೊ ಬಂದ್ಬಿಡೋಣ ಬಾಚೆ. ಓಹೋ, ಪೆಡಿಕ್ಯೂರ್ ಅಂದ್ರೆ ಮೇನ್ ಉಗುರಿಂದ ಸ್ಟಾರ್ಟ್ ಆಗೋದು. ನೇಲ್ ಪಾಲಿಶ್ ಚೀ ನಾನೇನ್ ಹಾಕ್ಲಿ, ಉಗುರು ಕಟ್ ಮಾಡ್ಕೊ ಬರೋದು. ತಗೋ, ಮನೆ ಒಳಗೆ ಕಟ್ ಮಾಡಬಾರ್ದು, ಮನೆ ಒಳಗೆ ಕಟ್ ಮಾಡಬಾರ್ದು ಫ್ರೆಂಡ್ಸ್, ದರಿದ್ರ. ಅದಕ್ಕೋಸ್ಕರ ಬಿರುಗಾಳಿ ಚೆನ್ನಾಗಿ ಬೀಸ್ತೈತಪ್ಪ. ತುಳಸಿ ಗಿಡದ ಹತ್ರನೂ ಕಟ್ ಮಾಡಬೇಡ, ಸೈಡ್ಗೆ ಬಂದ್ಬಿಡು, ಪೂರ್ತಿ ಸೈಡ್ಗೆ. ಟಾಮು ಶಾಕ್ ಆಗ್ತಿದ್ಯಾ? ನೀನ್ ಶಾಕ್ ಆಗ್ಲಿ ಅನ್ಬಿಟ್ಟು ಇದೆಲ್ಲ ಮಾಡ್ತಿರೋದು. ನಿನ್ಗೂ ಮಾಡ್ತೀನಿ ಇರು ಟಾಮ್. ನೀನು ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡಿಸ್ಕೊಳ್ವೆ ಬಾ. ನಿಂಗೂ ಬೇಕಾ? ಸಪ್ಪಗಾಗ್ಬೇಡ, ನಿಂಗೂ ಮಾಡ್ಕೊಡ್ತೀನಿ ಇರು. ನಿಂದೇ ಒಂದಿನ ಮಾಡೋಣ. ನಿಂಗೆ ಮೇಕಪ್ ಎಲ್ಲ ಮಾಡಿರ್ಲಿಲ್ಲ ಅವತ್ತು. ಅಯ್ಯಯ್ಯಯ್ಯಯ್ಯ ಬಿದ್ದೋಗ್ಬಿಟ್ಟ, ಮುಟ್ಟಿದ ತಕ್ಷಣ ಬಿದ್ದೋಗ್ಬಿಡ್ತಾನೆ. ನಿಂಗೂನು ಒಂದಿನ ಪೆಡಿಕ್ಯೂರು ಮೆನಿಕ್ಯೂರು ಎಲ್ಲ ಕೇರು ಮಾಡ್ತೀನಿ. ನಿಂಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಕೈ ಕಾಲು ಕಟ್ಬಿಟ್ಟಾದ್ರೂ ಮಾಡ್ತೀನಿ ಟಾಮ್. ಕಟ್ ಮಾಡಿ ಫ್ರೆಂಡ್ಸ್. ಏನು ಗಾಳಿ ಬೀಸ್ತೈತೆ ಯಪ್ಪ ಸ್ವಾಮಿ. ಕಾಯಿ ಬಿತ್ತೋಗ್ತೈತೆ ಬಾಪಿ. ಆಮೇಲೆ ಅಷ್ಟೇ ಕತೆ. ಗಾಳಿ ಬೀಸೋ ಟೈಮಲ್ಲಿ ಮರ ಕೆಳಗೆ ಇತ್ಕೋಬಾರ್ದು ಫ್ರೆಂಡ್ಸ್, ತೆಂಗಿನಕಾಯಿ ಗರಿ ಬಿದ್ದೋಯ್ತವೆ. ಹೊಟ್ಟೆ ಬಗ್ತಾ ಇಲ್ಲ ಅನ್ನೋ. ನೋಡಿ ಫ್ರೆಂಡ್ಸ್, ಎಂತ ಗಂಡ. ಹಾಯ್ ಓರಿಯೋ, ಎಷ್ಟ್ ದಿನ ಆಯ್ತು ನೋಡಿ. ಹಿಂಗೆ ಕಾಲಿಕ್ಕೊಂಡು ಹೋಗ್ತವ್ರಿ ಎಲ್ಲಾರ ನೋಡಿದೀರಾ ಫ್ರೆಂಡ್ಸ್? ಎಷ್ಟ್ ದಿನ ಆಯ್ತು, ಎಲ್ಲೋಗಿದ್ದೆ, ಏನ್ ಕತೆ, ಏನ್ ಸಮಾಚಾರ? ಆಯ್ತಾಯ್ತು, ಕೂಲ್ ಬೇವಿ, ಕೂಲ್. ಬಂದ ಹೊಟ್ಟೆ ಕಿಚ್ ಮೊಟ್ಟೆ ಕೊಳಿ. ಈಗ ಇವನ್ಗ ಸ್ವಲ್ಪ ಉರ್ಸ್ಬೇಕು. ಬಾ ಓರಿಯೋ ನೀನು. ಟಾಮು ಬರ್ನಿಂಗ. ಓಕೆ ಫ್ರೆಂಡ್ಸ್, ನನ್ನ ಎಕ್ಸ್ಪೆರಿಮೆಂಟ್ಗೆ ಪಾದಗಳು ರೆಡಿ ಆಗಿದೆ. ಇದಕ್ಕೆ ನಾನೀಗ ತಗೊಂಡಿದ್ದೀನಿ ಇದು ಫ್ರೆಂಡ್ಸ್, ನೈಲ್ ಪಾಲಿಶ್ ಇರ್ತೈತಲ್ಲ, ಇದನ್ನೇ ತಗೊಂಡಿದ್ದೀನಿ ಸದ್ಯಕ್ಕೆ. ಸಿಕ್ಕಿರೋ ಐಟಮ್ ಇದೇನೇನೆ. ಲೆಟ್ಸ್ ಸ್ಟಾರ್ಟ್. ಕೊಳೆ ಬಟ್ಟೆನ ಹೆಂಗೆ ಸೋಪ್ ಪುಡಿಲಿ ನೆನೆಸಿರ್ತೀವಿ ಹಂಗೆ ಕಾಲನ್ನ ಚೆನ್ನಾಗಿ ನೆನೆಸ್ಬಿಟ್ಟು ಉಜ್ಜಿ ತೊಳಿಬೇಕು. ನಾವೆಂಗೋ ಹೆಣ್ಮಕ್ಳು ಪಾತ್ರೆ ತೊಳೆದಾಗ ಬಟ್ಟೆ ತೊಳೆದಾಗೆಲ್ಲ ಕಾಲನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀವಿ. ಅದರಲ್ಲೂ ಗಂಡು ಮಕ್ಕಳು, ಅದರಲ್ಲಿ ಎಕ್ಸ್ಪೆಷಲಿ ನನ್ನ ಗಂಡ ಅಂತೂ ಕಾಲು ತೊಳೆಯೋಕ್ಕೂ ಮೈಬಾರ ಕೆಲಸದಿಂದ ಬಂದು ಅಷ್ಟು ಮೈಬಾರ ಬೀಳ್ತಾ ಇರ್ತೈತೆ. ಅದಕ್ಕೆ ಇವತ್ತು ಹಿಡ್ಕೊಬಿಟ್ಟಿದ್ದೀನಿ, ಪಾದನ ಬಿಡಲೇಬಾರ್ದು ಅಂತ ಅಂದ್ಬಿಟ್ಟು. ನನಗಿಷ್ಟ ಫ್ರೆಂಡ್ಸ್ ಈ ಥರ ಕೆಲಸ ಎಲ್ಲ ಮಾಡೋಕ್ಕೆ, ಆದರೆ ಜನ ಸಿಕ್ಕಲ್ಲ ಅಷ್ಟೇ. ನಮ್ಮ ಮನೇಲಿರೋದು ಶಿವನೇನೆ. ಶಿವ ಕೈ ಕಾಲು ಮುಖ ಇದನ್ನು ನನ್ನ ಕೈಗೆ ಕೊಡೋದೇ ಇಲ್ಲ, ಭಯ ಪಡ್ತೈತಿ ಯಾವಾಗ್ಲೂ. ಅದಕ್ಕೆ ಇವತ್ತು ಕಾಲಿಗೆ ಬಿದ್ದಾದರೂ
ಶಿವಾಗ ಪಾದನ ಇಟ್ಕೊಬಿಟ್ಟಿದ್ದೀನಿ. ಈ ಥರ ಎಲ್ಲ ಹೊರ್ಕೊಂಡು ಆಮೇಲೆ ಸೈಡಲ್ಲಿ ಬಕೆಟಲ್ಲಿ ನೀರು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದರಲ್ಲೇ ಅಜ್ಜಿ ಕ್ಲೀನ್ ಮಾಡಿಸ್ಕೊಂಡೆ. ಲಾಸ್ಟ್ ಒಂದ್ಸಲ ಒಳ್ಳೆ ನೀರಲ್ಲಿ ತೊಳ್ಕೊಂಡ್ರೆ ಆಯಿತು ಅಂತ. ಯಾಕಂದರೆ ಹೊರ್ಗಡೆನೇ ಹೋಗಬೇಕು ಶಿವ ಕಾಲು ಕೀಲು ಅದಿದ್ದು ತೊಳಿಬೇಕಂದ್ರೆ ಮತ್ತೆ ಕಾಲೆಲ್ಲ ಗಲೀಜು ಮಾಡ್ಕೊಂಡು ಬರ್ತಿದ್ದೆ. ನಡ್ಕೊಂಡು ಹೋಗ್ಬಿಟ್ಟು ನಡ್ಕೊಬಂದು ಮಣ್ಣೆಲ್ಲ, ಅದಕ್ಕೋಸ್ಕರ ಅದೇ ನೀರೆಲ್ಲ ಕ್ಲೀನ್ ಮಾಡಿಸ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಶಾಂಪೂನ ಹಾಕ್ಕೊಂಡು ಬ್ರಷಲ್ಲಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಉಗುರು ಸಂದಿಗಳಲ್ಲಿ ಉಗುರುಗಳ್ನ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಉಗುರು ಸಂದಿನಲ್ಲಿ ಗಾಯ ಆಗ್ಬಿಟ್ಟೈತೆ ಶಿವಾಗೆ, ಹೇಳಲೇ ಇಲ್ಲ. ಉಜ್ಬೇಕಾದ್ರೆ ಬಾಯಿ ಬಡ್ಕೋತಾ ಬಿದ್ದೈತೆ. ಆಮೇಲೆ ನಾನು ಭಯನೇ ಪಟ್ಬಿಟ್ಟೆ, ಈ ಸಣ್ಣ ಬ್ರಷಲ್ಲಿ ಅಷ್ಟು ನೋವಾಗ್ತಿತ್ತು ಉಜ್ಜಿದ್ರೆ ಅಂತ. ಆಮೇಲೆ ಹೇಳ್ದು ಈ ಮಳೆಗಾಲದಲ್ಲಿ ಹಂಗೆ ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಆಗಬೇಕು ಆ ಥರ, ಅಂದರೆ ಬೆರಳು ಸಂದಿಗಳಲ್ಲಿ ಗಾಯ. ಗಂಡು ಮಕ್ಳಿಗಾಗಿರೋದು ಶಾಕ್ ಆಯಿತು ಶಿವಾಗೆ. ನಿಮ್ಗೇನಾದರೂ ಈ ಶೀತದಲ್ಲಿ ಬೆರಳು ಸಂದಿಗಳಲ್ಲಿ ನೀರಲ್ಲೇ ಇರೋರಿಗೆ ಗಾಯ ಆಗುತ್ತೆ ಫ್ರೆಂಡ್ಸ್. ಆ ಥರ ಒಂಥರ ಹಿಂಸೆ ಆಗ್ತೈತೆ ಅದಂತೂ. ಅದಕ್ಕೇನು ಮಾಡ್ತೀರ ಅಂದರೆ ಕೊಬ್ಬರಿ ಎಣ್ಣೆನ ಅರಿಶಿನ ಚೆನ್ನಾಗಿ ಕುದಿಸ್ಬಿಟ್ಟು ಹಚ್ಕೊಬಿಡಿ. ಒಂದೇ ದಿನದಲ್ಲಿ ಅದು ರಿಸಲ್ಟ್ ಸಿಗ್ತಿದೆ. ಬೆಳಗ್ಗೆ ಅಷ್ಟೇ ನೋವು ಇರಲ್ಲ, ಒಣಗೋಗಿರ್ತೈತೆ ಗಾಯ. ಆ ಥರ ಮಾಡಿ ಶಿವಾಗೂ ಅದೇ ಥರ ಮಾಡ್ತೀನಿ. ನಾನು ನೈಟಲ್ಲಿ ಒಂದು ಪಾದನ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದು ಕಾಲನ್ನ ಹಿಡ್ಕೊಂಡೆ. ಅದು ಪಾದನ ಮುಟ್ಟಿಸ್ಕೋತಾ ಇಲ್ಲ, ಚಕ್ಕಲ್ಗುಳಿ ಆಗ್ತೈತೆ ಅಂತ ಬಿದ್ದು ಒದ್ದಾಡ್ತಾ ಬಿದ್ದೈತೆ. ಬ್ಯೂಟಿಷನ್ಗೆ ಇಂಥ ಕಸ್ಟಮರು ಯಾವತ್ತೂ ಸಿಗಬಾರ್ದು ಫ್ರೆಂಡ್ಸ್. ವೆರಿ ಡಿಸಪಾಯಿಂಟೆಡ್ಡು, ನಮಗೆ ಸಹಕರಿಸಲ್ಲ. ಇನ್ನೂ ಹೇಳ್ಬೇಕಂದ್ರೆ 2 ಪಾದನ ಹಿಂಗೆ ಕ್ಲೀನ್ ಮಾಡಿಕೊಂಡು ಮೊದಲು ಒಂದು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡೆ. ಎಷ್ಟು ವರ್ಷದಿಂದ ಕಾದಿತ್ತೋ ಈ ಥರ ಸೇವೆ ಮಾಡಿಸ್ಕೊಳ್ಳೋಕ್ಕೆ ಶಿವ ನನ್ನ ಕೈಯಲ್ಲಿ. ಆಮೇಲೆ ಕಡಲೆ ಹಿಟ್ಟು, ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ರೋಸ್ ವಾಟ್ರು ಮಿಕ್ಸ್ ಮಾಡಿಕೊಂಡು ಅದನ್ನೇ ಪ್ಯಾಕ್ ಥರ ಮತ್ತು ಸ್ಕ್ರಬ್ ಥರ 2 ಯೂಸ್ ಮಾಡಿಬಿಟ್ಟೆ. ಬೇರೆ ಪ್ಯಾಕ್ ಏನು ಬೇಡ ಅಂತ ಅಂದ್ಬಿಟ್ಟು ಮೊದಲು ಅದನ್ನು ಹಿಟ್ಟನ್ನು ಕಲಿಸ್ಕೊಂಡು ಹಚ್ಬಿಟ್ಟು ಒಂದು 2-3 ನಿಮಿಷ ಬಿಟ್ಬಿಟ್ಟು ಸ್ಕ್ರಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಕಡಲೆ ಹಿಟ್ಟು ಕಾಲಿಗೆ, ಕೈಗೆ, ಮುಖಕ್ಕೆ ಎಲ್ಲವಕ್ಕೂ ಬೆಳ್ಳಗಕ್ಕೆ ಯೂಸ್ ಆಗ್ತೈತೆ. ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಇದನ್ನೇ ಬಳಸ್ತಿದ್ವಿ ಫ್ರೆಂಡ್ಸ್, ಕೈ ಕಾಲಿಗೆಲ್ಲ. ಇತ್ತೀಚೆಗೆ ಬಿಟ್ಬಿಟ್ಟು ಬರೀ ಫೇಸಿಗೆ ಮಾತ್ರ ಫಿಕ್ಸ್ ಮಾಡ್ಕೊಂಡಿರೋದು ನಾವು. ಕೈ ಕಾಲಿಗೆಲ್ಲ ಬಳಸ್ಬೋದು. ಮಕ್ಕಳಿಗಂತೂ ನಾವು ಅದು ಇದು ಸೋಪು ಬಳಸ್ತೀವಲ್ಲ, ಅದ್ರ ಬದಲು ಕಡಲೆ ಹಿಟ್ಟೆ ಬಳಸಿ ನೋಡಿ ಫ್ರೆಂಡ್ಸ್, ಒಳ್ಳೆ ರಿಸಲ್ಟ್ ಕೊಡ್ತೈತೆ ಕೈ ಕಾಲಿಗೂ. ಆಮೇಲೆ ಒಂದು ಸ್ವಲ್ಪ ಸಪ್ರೇಟಾಗಿ ಒಂದು ಬಟ್ಲು ನೀರು ಇಟ್ಕೊಂಡು ಕೈನ ನೆನೆಸ್ಕೊಂಡು ಈ ಥರ ಸ್ಮೂತಾಗಿ ಉಜ್ಜಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಪಾದನೂ ಸೇರಿಸಿ, ಪೆಡಿಕ್ಯೂರ್ ಅಂದರೆ ಪಾದನೂ ಸೇರ್ಕೊಳ್ತೈತಲ್ಲ, ಅದಕ್ಕೋಸ್ಕರ ಉಗುರು ಸಂದಿಗಳಲ್ಲಿ ಎಲ್ಲ ಈ ಥರ ಮಸಾಜ್ ಮಾಡಿಕೊಂಡು ಆ ಕಾಲನೂ ಅದೇ ನೀರಲ್ಲಿ ತೊಳಸ್ಕೊಂಡು ಆಮೇಲೆ ಇನ್ನೊಂದು ಸಲ ಬಕೆಟಲ್ಲಿ ಹೊಸ ನೀರು ತಂದುಬಿಟ್ಟು ಕಾಲನ್ನ ತೊಳಸ್ಕೊಂಡೆ. ಆ ಥರ ಮಾಡಿಕೊಂಡೆ. ಹುಡುಗಿ ಆಗಿದ್ದೀರ ನೈಲ್ ಪಾಲಿಶ್ ಎಲ್ಲ ಹಚ್ಬೋದಾಗಿತ್ತು. ಹುಡುಗ ಅದಕ್ಕೆ ನೈಲ್ ಪಾಲಿಶ್ ಹಚ್ಚಿಲ್ಲ. ನಾವೇನಾದರೂ ಅಂದರೆ ಹೆಣ್ಮಕ್ಳು ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಂಡ್ರೆ ಅವ್ರು ನೈಲ್ ಪಾಲಿಶ್ ಹಚ್ತಾರೇನೋ ಲಾಸ್ಟಲ್ಲಿ ಅಂತ ಹಿಂಗೆ ಹೇಳಿದೆ. ಆಮೇಲೆ ಒಂದು ಕಾಟನ್ ಟವಲಲ್ಲಿ ಕಾಲನ್ನ ಒರೆಸೋದಷ್ಟೇ. ನನಗಂತೂ ಇದೆಲ್ಲ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ. ನಾನು ಈ ಥರ ಮಾಡಿಸ್ಕೊಂಡು ಇವಾಗ ಮಾಡೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾರಾದರೂ ಒಂದು ಸ್ವಲ್ಪ ಟಚ್ ಆಗಿ ನಮ್ಮ ಪಾದ ಬೇರೆಯವ್ರಿಗೆ ಟಚ್ ಆಗ್ಬಿಡ್ತಂದ್ರೆ ಹೆಂಗೆಂಗೋ ಅನ್ನಿಸ್ತಾ ಇರ್ತೈತೆ ಮನಸ್ಸಿಗೆ, ಅವ್ರು ಏನು ಅಂದ್ಕೊಂಡ್ರೋ ಏನೋ ಅಂತ. ಅಂಥದ್ರಲ್ಲಿ ಪಾದ ಮುಟ್ಸಿ ಹಂಗಿಂಗೆ ಅಂದರೆ ಒಂಥರ ಅಲ್ವಾ ಫ್ರೆಂಡ್ಸ್, ಅಭ್ಯಾಸ ಇಲ್ವಲ್ಲ ನಮ್ಗೆ ಹಂಗೆ ಅನ್ನಿಸ್ತೈತೆ. ಆಮೇಲೆ ಮಾಯ್ಶ್ಚರೈಸಿಂಗ್ ಕ್ರೀಮ್ ಇತ್ತಲ್ಲ, ಓಪಾಲೆ ಇತ್ತು, ಅದನ್ನೇ ಹಚ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದೆ. ನಿಮಗೆ ಒಂದೊಂದ್ಸಲ ಮೈಂಡ್ ತುಂಬ ಡಿಸ್ಟರ್ಬ್ ಆಗಿರ್ತೈತಲ್ಲ ಫ್ರೆಂಡ್ಸ್, ಒಂಥರ ಏನು ಕೆಲಸದಲ್ಲೂ ಇಂಟ್ರೆಸ್ಟ್ ಇರಲ್ಲ. ಅವಾಗ ಈ ಥರ ಪಾದನ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ರಿಲ್ಯಾಕ್ಸ್ ಅನ್ನಿಸ್ತೈತೆ. ಇದು ನನಗೆ ಗೊತ್ತಿರಲಿಲ್ಲ, ಶಿವನೇ ಹೇಳ್ಕೊಟ್ಟಿದ್ದು. ಯಾಕಂದರೆ ಡೈಲಿ ರಾತ್ರಿ ಹೊತ್ತು ಪಾದನ ಮಸಾಜ್ ಮಾಡಿಸ್ಕೊಳ್ತಿತ್ತಲ್ಲ, ಹಾಗಾಗಿ ಗೊತ್ತಾಯಿತು ನನಗೆ. ಎಲ್ಲ ಮುಗೀತು. ಹೆಂಗ ಅನಿಸ್ತೈತೆ? ಹೌ ಇಸ್ ಯುವರ್ ಫೀಲ್ ಗಂಡಪ್ಪ? ಸೂಪರ್ ಜಿ, ವಾರ ವಾರ ಹಿಂಗೆ ಮಾಡು. ವಾರ ಹಿಂಗೆ ಮಾಡು. ನನಗಿದ್ರ ಒಂಥರ ಸಂತೋಷ. ಸರಿ, ವಾರ ಒಂದು 500 ರೂಪಾಯಿ ಎತ್ತು ಬಿಡು ಸಾಕು ನಿನ್ನ ಜೇಬಿಂದ. ಝೂಮಲ್ಲಿ ಮಾತ್ರ ನೀನು ವೈಟ್ ಕಾಣಿಸ್ತಾ ಇದೀಯಾ. ಅಂದ್ರೆ ನಾನು ಇಷ್ಟೊತ್ತು ಮಾಡಿದ ಫೇಸ್ ಪ್ಯಾಕ್ ಎಲ್ಲ ವ್ಯರ್ಥವಾಯ್ತಾ? ಅದು ಶೈನಿಂಗ್ ನೋಡಿ ಫ್ರೆಂಡ್ಸ್, ಕೆನ್ನೆ ಮೇಲೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಮಾಡಿದ್ದಲ್ಲ ಅವತಾರಗಳು, ಈ ಬಕೆಟ್ಗಳು, ಪಾತ್ರೆಗಳು ಅವೆಲ್ಲ ತೊಳೆಯಷ್ಟಲ್ಲ ಐತೆ ಇವಾಗ ನನಗೆ. ಓಕೆ ಫ್ರೆಂಡ್ಸ್, ತೊಳೆದ್ಬಿಟ್ಟು ಸಿಗ್ತೀನಿ. ಬಾಯ್. 1 hour later. ಓಕೆ ಫ್ರೆಂಡ್ಸ್, ಮೀನ್ ಸಾರು ಐತೆ, ಹಾಟ್ ಬಾಕ್ಸ್ ಅಲ್ಲಿ ಒಂದು ಮುದ್ದೆ ಐತೆ, ಅದಕ್ಕೆ ಅನ್ನಕ್ಕೂ ಇಟ್ಟಿದ್ದೀನಿ. ಟಾಮಗು ಅನ್ನ. ಈಗ ನಮಗೂ ಒಂದು ಸ್ವಲ್ಪ ಮುದ್ದೆ ತಿನ್ಬಿಟ್ಟು ಅನ್ನ ತಿನ್ಬಿಟ್ರೆ ಇವತ್ತಿನ ಸಂಡೇ ಫಂಡೇ ಮುಗೀತು ಅಂತ ಅರ್ಥ. ಇವನು ಯಾವಾಗ ನಾನ್ ವೆಜ್ ಕೊಡ್ತೀನಿ ಅಂದ್ಬಿಟ್ಟು ಅವ್ನ ಕಾಲನ್ನೇ ಲೆಗ್ ಪೀಸ್ ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ಕಚ್ತಾ ಹೋಗ್ತಾನೆ. ಇಲ್ಲೊಬ್ರು ಮಿಡ್ ನೈಟಲ್ಲಿ ಮೊಬೈಲಲ್ಲಿ ಕೂತವ್ರೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ದಿನ ಆಯ್ತಲ್ಲ ಹೊರಗಡೆ ಬಂದು ವಿಡಿಯೋ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮನೆ ವಾತಾವರಣ. ಹೊಸ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಮ್ಮ ಹಳೆ ಫ್ರೆಂಡ್ಸ್ ಗೊತ್ತು ಇಲ್ಲಿನ ವಾತಾವರಣ, ನಮ್ಮ ಬಾಗಿಲು ಎದುರುಗಡೆ ಹೆಂಗಿರ್ತೈತೆ ಅಂತ. ಈ ವಿಡಿಯೋ ನಮ್ಮ ಹಳೆ ಹೊಸ ಸಬ್ಸ್ಕ್ರೈಬರ್ಗೋಸ್ಕರ. ನೋಡಿ ಫ್ರೆಂಡ್ಸ್, ಹಿಂಗಿರ್ತೈತೆ. ಭಯ ಆಗಲ್ವಂದ್ರೆ ನೋ ವೇ ಫ್ರೆಂಡ್ಸ್, ಚಾನ್ಸ್ ಇಲ್ಲ. ನಮ್ಮನ್ನ ನೋಡಿ ದೇವಭೂತ ಏನಾದ್ರು ಎದುರ್ಕೊಂಡು ಪಪ್ಪಿ ಎಮ್ಮಿನ ಸರ್ ತಿನ್ಬಿಟ್ಟು ಆಚೆ ಬರಬಾರ್ದು ಅಂತ ಹೇಳ್ತಾರೆ ದೊಡ್ಡವ್ರು. ನಡಿ ಹೋಗೋಣ. ಹಿಡಿದು ಬಿಸಾಕ್ತೀನಿ. ಅದೇನು ಹುಡುಗಿನ ಇದೆಯಲ್ಲ ಇದು, ಕೈ ಅಂದ್ರೆ ಕೈ, ಕಟ್ಟಿಂಗ್ ಇಂದ ಫಿಟ್ಟಿಂಗ್ ವರ್ಗು 1 ನಿಮಿಷ. ದೆವ್ವನ ಹುಡುಗಿ ಅನ್ಕೊಬಿಟ್ಟೈತೆ, ಹಿಡಿದು ಬಿಸಾಕ್ತೈತಂತೆ. ಓಕೆ ಫ್ರೆಂಡ್ಸ್, ಚೆನ್ನಾಗೈತೆ ವಾತಾವರಣ. ಗಾಳಿ ಜಾಸ್ತಿ ಆಗ್ತೈತೆ, ಮಳೆ ಬರ್ದೇ ಇದ್ರೆ ಸಾಕು. ತಲೆಗೆ ಬಟ್ಟೆ ಕಟ್ಟಿ ಒಂಥರ ಫೀಲ್ ಅಪ್ಪಿ.
ಹತ್ತಿ ಆದ್ರೂ ಇಟ್ಕೊಬತ್ತೀನಿ ಫ್ರೆಂಡ್ಸ್. ನಿಮಗೆ ಜಾಸ್ತಿ ಶೀತ ಆಗೈತಾ ಒಂದು ಟಿಪ್ಪ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಒಂದೊಂದ್ಸಲ ಜಾಸ್ತಿ ಶೀತ ಆಗ್ಬಿಡ್ತೈತೆ, ಕಿವಿ ಒಳಗಡೆ ಒಂಥರ ನೆವೆ ಗುಯಿ ಅಂತ ಇರ್ತೈತೆ, ಗಂಟ್ಲೆಲ್ಲ ನೋವು, ಈ ಕಡೆ ಎಲ್ಲ ನೋವು ಸ್ಟಾರ್ಟ್ ಆಗ್ತೈತಲ್ಲ ಫ್ರೆಂಡ್ಸ್. ಹಂಗಾದ್ರೆ ಜಾಸ್ತಿ ಶೀತ ಆಗೈತಂತ. ಮೊನ್ನೆ ನೈಟು ನನ್ಗೆ ಹಂಗೆ ಆಗ್ಬಿಟ್ಟಿತ್ತು, ತಡ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ. ಫಸ್ಟ್ ಟೈಮ್ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದು. ಆಮೇಲೆ ನಂಗೆ ಸಡನ್ ಆಗಿ ಯೋಚನೆ ಬಂತು, ಹತ್ತಿ ಮತ್ತೆ ವಿಕ್ಸ್ ಎತ್ಕೊಂಡೆ. ಇದ್ರ ಒಂದು ಟಿಪ್ಪು ಆಟೋಮೆಟಿಕ್ ಆಗಿ ತಲೆಗೆ ಐಡಿಯಾ ಬಂತು ಫ್ರೆಂಡ್ಸ್. ಹಿಂಗೊಂದು ಸ್ವಲ್ಪ ಹತ್ತಿ ತಗೊಂಡು ಈ ಥರ ವಿಕ್ಸಲ್ಲಿ ಅದ್ದುಬಿಟ್ಟು ಸ್ವಲ್ಪ ಲೈಟಾಗಿ ಕಿವಿಗೆ ಇಟ್ಕೊಂಡೆ. ಒಂದು 20 ನಿಮಿಷದಲ್ಲಿ ಅದೆಲ್ಲ ಕಮ್ಮಿ ಆಗೋಯ್ತು. ಶೀತ, ಕಿವಿ ನೋವು, ಕಿವಿ ಒಳಗೆ ಒಂಥರ ನೆವೆ ಥರ ಆಗೋದು, ಗಂಟ್ಲು ನೋವು ಎಲ್ಲ. ಅದಕ್ಕೆ ಇದನ್ನ ನಾನು ಡೈಲಿ ಫಾಲೋ ಮಾಡ್ತಾ ಇದ್ದೀನಿ. ಜ್ವರ ಬರಲ್ಲ ಫ್ರೆಂಡ್ಸ್ ನಮಗೆ, ಮೇಯ್ನು ಶೀತ ಕಮ್ಮಿ, ನೆಗಡಿ ಎಲ್ಲ ಕಮ್ಮಿ ಆಗೋಗ್ತೈತೆ. ಇದೆ ಫ್ರೆಂಡ್ಸ್ ಟಿಪ್ಪು. ಹೆಲ್ಪ್ ಆಗ್ತಿತ್ತಲ್ಲ ಯಾರು ಹೆಣ್ಮಕ್ಳಿಗೆ, ಕೆಲವೊಂದು ಒಂಥರ ಶೀತ ಜಾಸ್ತಿ ಆಗಿರ್ತೈತೆ ಅವ್ರಿಗೆ, ಅದಕ್ಕೋಸ್ಕರ. ಪ್ರಪಂಚದಲ್ಲಿ ಯಾವ್ದಾರ ಟಾಮ್ಸು ಮೀನ್ ಸಾರಲ್ಲಿ ಅನ್ನ ತಿನ್ನೋದು ನೋಡಿದ್ದೀರಾ ಫ್ರೆಂಡ್ಸ್? ನೋಡಿ ಇವನು ಎಲ್ಲ ತಿಂತಾನೆ, ಮುಳ್ಳೆಲ್ಲ ನೀಟಾಗಿ ನೋಡಿ ಸಪ್ರೇಟ್ ಮಾಡಿ ಹಾಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಋತ್ವಿಕಾ ಹಾಯ್. ಹಾಯ್. ನೇತ್ರ ಸಿಸ್ಟರ್ 18ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಸಿಂಚನ 15ಕ್ಕೆ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಯುಕ್ತಾ ಹಾಯ್. ಹಾಯ್. ಮನೀಶ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ತರುಣ್ ಅವ್ರದ್ದು 18ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ದೀಕ್ಷಿತಾ 22ನೇ ತಾರೀಕು 1ನೇ ವರ್ಷದ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಕಾವೇರಿ ಸಿಸ್ಟರ್ ಹಾಯ್. ಹಾಯ್. ಪವಿತ್ರ ಸಿಸ್ಟರ್ ಶಶಿಕುಮಾರ್ ಅಣ್ಣ 17-18ಕ್ಕೆ ಇವ್ರದ್ದು ಮದ್ವೆ, ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ. ಹ್ಯಾಪಿ ಹರಿಪ್ರಿಯಾ ಸಿಸ್ಟರ್ ಹಾಯ್. ಹಾಯ್. ಗುಲ್ನಾಜ್ ನವೀದ್ ಹಾಯ್. ಹಾಯ್. 18ನೇ ತಾರೀಕು ಬರ್ತಾಳೆ, ಹ್ಯಾಪಿ ಬರ್ತಾಳೆ. ಹ್ಯಾಪಿ ಬರ್ತ್ಡೇ. ಸ್ಪಂದನ ಅವ್ರದ್ದು 29ಕ್ಕೆ ಹ್ಯಾಪಿ ಬರ್ತಾಳೆ. ಹ್ಯಾಪಿ ಬರ್ತ್ಡೇ. ಸುಚಿತಾ 4ನೇ ತಾರೀಕು ಹ್ಯಾಪಿ ಬರ್ತಾಳೆ. ಹ್ಯಾಪಿ ಬರ್ತ್ಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.